ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ವೃಕ್ಷ ಸಂಸ್ಥೆಯಲ್ಲಿ ತರಬೇತಿ ವೈಶಿಷ್ಟ್ಯಗಳೇನೆಂದರೆ, ನಮ್ಮಲ್ಲಿ 6 ದಿವಸ ಹಿಡಿದು 45 ದಿವಸದವರೆಗೆ ತರಬೇತಿಗಳು ನಮ್ಮ ಸಂಸ್ಥೆಯಲ್ಲಿ ನಡೀತದೆ. ನಮ್ಮಲ್ಲಿ ಯಾಕೆ ತರಬೇತಿ ತಗೊಳ್ಬೇಕಂತ ಹೇಳಿದ್ರೆ, ನಾವು ಕೇವಲ ಸ್ಕಿಲ್ ಟ್ರೈನಿಂಗ್ ಮಾತ್ರ ಕೊಡಲ್ಲ. ಒಂದು ಉದ್ಯಮ ಮಾಡಬೇಕಂತಾದ್ರೆ ಆ ಉದ್ಯಮನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ತನ್ನ ಜೀವನ ಯಾವ ರೀತಿ ನಡೆಸ್ಕೊಳ್ಬೇಕು, ಪ್ರತಿಯೊಂದರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ಅವರಿಗೆ ಕೊಡ್ತೇವೆ. ತರಬೇತಿಯಲ್ಲಿ ಫಸ್ಟ್ ಡೇ ನಮ್ಮಲ್ಲಿ ಮೈಕ್ರೋ ಲ್ಯಾಬ್ ಅಂತ ಇರುತ್ತೆ, ಮಂಜುಗಡ್ಡೆ ಕರಗಿಸುವ ಆಟ ಅಂತೇಳಿ. ಅದು ಯಾಕೆ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಪರಿಚಯಗಳು ಮಾಡ್ಕೊಳ್ಳುವಂಥದ್ದು. ಕೆಲವರಿಗೆ ನಾಚಿಕೆ ಸ್ವಭಾವ ಅಂತ ಇರುತ್ತೆ, ಕೆಲವು ಅಂಜಿಕೆಗಳಿರುತ್ತೆ, ಕೆಲವರಿಗೆ ಹೊರಗಡೆ ಬಂದು ಮಾತಾಡಿ ಅಭ್ಯಾಸ ಇಲ್ಲ. ಪ್ರತಿಯೊಬ್ಬರ ಒಂದು ಸಂಪರ್ಕ ಆದಾಗ, ಪ್ರತಿಯೊಬ್ಬರ ಪರಿಚಯ ಆದಾಗ ನಾಳೆ ಅವರು ಬಿಸ್ನೆಸ್ ಅಲ್ಲೇ ಆಗಲಿ, ತನ್ನ ಜೀವನದಾಗಲಿ 4 ಜನ ಜೊತೆ ಯಾವ ರೀತಿ ಮಾತಾಡ್ಬೇಕು ಎಲ್ಲವೂ ಗೊತ್ತಾಗುತ್ತೆ. ಜೊತೆಗೆ ಉದ್ಯಮಶೀಲತೆ ದಕ್ಷ ಗುಣಗಳು, 15 ದಕ್ಷ ಗುಣಗಳು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. 15 ಪಾಯಿಂಟ್ಸ್ಗಳಿರುತ್ತೆ. ಸ್ವಪ್ರೇರಣೆ, ಅವಕಾಶಗಳನ್ನು ಗುರುತಿಸಿ ಮತ್ತು ಉಪಯೋಗಿಸಿಕೊಳ್ಳುವಂಥದ್ದು, ಪಠ್ಯ ಸಾಧಿಸುವಂಥದ್ದು, ಮಾಹಿತಿ ಅನ್ವೇಷಣೆ, ಬೇರೆ ಬೇರೆ ರೀತಿಯ 15 ದಕ್ಷ ಗುಣಗಳಿರುತ್ತೆ. ಅದು ನಮ್ಮ ಸಂಸ್ಥೆಯಲ್ಲಿ ಒಂದು ಸ್ಪೆಷಾಲಿಟಿ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯಗಳು ಇರುತ್ತೆ. ಆದರೆ ನಮ್ಮಲ್ಲಿ 15 ಗುಣಗಳು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾನೊಬ್ಬ ಯಶಸ್ವಿಯಾಗಿ ಉದ್ಯಮಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕಡೆಯಿಂದ ಉದ್ಯಮಶೀಲತೆಯಲ್ಲಿ ರಿಸ್ಕ್, ಬಿಸ್ನೆಸ್ ಅಲ್ಲಿ ಯಾವ ರೀತಿ ರಿಸ್ಕ್ ತಗೊಳ್ಬೇಕು, ಜೀವನದಲ್ಲಿ ಯಾವ ರೀತಿ ರಿಸ್ಕ್ ತಗೊಳ್ಬೇಕು, ಅದೊಂದು ಗೇಮ್ ಅಂತಿದೆ, ರಿಂಗ್ ಟಾಸ್ ಗೇಮ್ ಅಂತೇಳಿ. ಆ ರಿಂಗ್ ಟಾಸ್ ಗೇಮ್ ಅಲ್ಲಿ ಯಾರು ರಿಸ್ಕ್ ತಗೊಳ್ತಾನ ಅವನು ನಾಳೆ ಜೀವನದಲ್ಲಿ ಖಂಡಿತವಾಗಿ ಒಬ್ಬ ಉದ್ಯಮಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ 3 ರೀತಿಯ ರಿಸ್ಕ್ಗಳಿರುತ್ತೆ: ಲೋ ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್ ಮತ್ತು ಹೈ ರಿಸ್ಕ್. ನಾವು ಅದರಲ್ಲಿ ಯಾವುದರಲ್ಲಿ ಉದ್ಯಮ ಮಾಡಬೇಕು, ನಾವು ಯಾವುದರಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಕ್ಲಾಸಸ್ ನಡೀತದೆ. ಇನ್ನೊಂದು ಕಡೆಯಿಂದ ಟವರ್ ಬಿಲ್ಡಿಂಗ್ ಅಂದ್ರೆ ಗೋಪುರ ಕಟ್ಟುವ ಆಟ. ಈ ಆಟದ ಮುಖ್ಯ ಉದ್ದೇಶ ಡಿಪೆಂಡೆನ್ಸಿಂದ ಹೊರಗಡೆ ಬನ್ನಿ. ನಾವು ಪ್ರತಿಯೊಬ್ಬರು ತಂದೆ ಜೊತೆ ಡಿಪೆಂಡ್ ಆಗಿರ್ತೀವಿ, ಗಂಡನ ಜೊತೆ ಡಿಪೆಂಡ್ ಆಗಿರ್ತೀವಿ, ಹೆಂಡತಿ ಜೊತೆ ಡಿಪೆಂಡ್ ಆಗಿರ್ತೀವಿ, ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾಳೆ ಯಾರು ಇಲ್ಲದಂತಾದಾಗ ನಾವು ಸಮಾಜದಲ್ಲಿ ನಾವು ಒಬ್ಬರೇ ಆದಾಗ ಯಾವ ರೀತಿ ಬೆಳಿಬೇಕು, ಜೀವನ ಯಾವ ರೀತಿ ನಡೆಸ್ಕೊಳ್ಬೇಕು, ಸಮಾಜದಲ್ಲಿ ಯಾವ ರೀತಿ ನಿಲ್ಲಬೇಕು ಬಗ್ಗೆ ಆಟ ಇರುತ್ತೆ. ಅದ್ರ ಜೊತೆಗೆ ಸಮಯ ಪಾಲನೆಗಳು ತುಂಬಾ ಮುಖ್ಯ. ಜೀವನದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಅವನು ಸಮಯವನ್ನು ಯಾವ ರೀತಿ ಪಾಲನೆ ಮಾಡ್ತಾನೆ, ಅದರ ಮೇಲೆ ಅವನ ಉದ್ಯಮ ನಿಂತಿರುತ್ತೆ. ಸರಿಯಾಗಿ ಸಮಯನ ಪಾಲನೆ ಮಾಡ್ತಿದ್ದಾನ, ಖಂಡಿತವಾಗಿ ನಾಳೆ ಒಬ್ಬ ಯಶಸ್ವಿ ಉದ್ಯಮ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕಮ್ಯುನಿಕೇಶನ್ಗಳು, ಮಾತುಗಾರಿಕೆಗಳು ತುಂಬಾ ಮುಖ್ಯ. ನಾವು ಆಡುವಂತಹ ಒಂದೊಂದು ಮಾತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಬಿಸ್ನೆಸ್ಗಳಲ್ಲಿ. ಯಾಕಂದ್ರೆ ನಾವು ಮಾತಾಡಿದ ಒಂದು ಮಾತಿಗೆ ಸ್ವಲ್ಪ ಮಿಸ್ಟೇಕ್ ಅಂತಾದಾಗ ಆ ಒಬ್ಬ ವ್ಯಕ್ತಿ ತನ್ನ ಬಿಸ್ನೆಸ್, ತನ್ನ ಗ್ರಾಹಕನ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕಮ್ಯುನಿಕೇಶನ್ ತುಂಬಾ ಮುಖ್ಯವಾಗಿರ್ತದೆ. ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ಗಳು, ಸಮಸ್ಯೆಗಳನ್ನು ಬಗೆಹರಿಸುವುದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಬರುತ್ತೆ, ಸಮಸ್ಯೆ ಬಾರದಂತ ವ್ಯಕ್ತಿಗಳು ಯಾರಿಲ್ಲ. ಸಮಸ್ಯೆ ಬಂತ ಅಂತೇಳಿ ನಾನು ಟೆನ್ಷನ್ ಕುತ್ಕೊಳ್ಳಲ್ಲ, ಬೇಜಾರಲ್ಲಿ ಕುತ್ಕೊಳ್ಳಲ್ಲ. ಆ ಸಮಸ್ಯೆ ನನಗೆ ಯಾಕೆ ಬಂದಿದೆ, ಎಲ್ಲಿಂದ ಬಂದಿದೆ, ಯಾರಿಂದ ಬಂದಿದೆ, ಆ ಸಮಸ್ಯೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಕ್ಲಾಸಸ್ ಅಂತ ನಡೀತದೆ. ಇನ್ನೊಂದು ಕಡೆಯಿಂದ ಬೋಟ್ ಗೇಮ್, ಗುಣಮಟ್ಟ, ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಯಾವ ರೀತಿ ಕೊಡಬೇಕು. ನನ್ನ ಒಂದು ಉದ್ಯಮ ನಾನು ಮಾಡ್ಬೇಕಂದ್ರೆ ಕ್ವಾಂಟಿಟಿ ಯಾವ ರೀತಿ ಕೊಡಬೇಕು, ಕ್ವಾಲಿಟಿ ಯಾವ ರೀತಿ ಕೊಡಬೇಕು. ಗುಣಮಟ್ಟ ಇದ್ದಾಗ ಮಾತ್ರ ನಾಳೆ ನನ್ನ ಉದ್ಯಮ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಗುಣಮಟ್ಟ ಇಲ್ಲ ಅಂತ ಆದಾಗ ನನ್ನ ಉದ್ಯಮ ಬೆಳೀಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಮಾನವೀಯ ಸಂಬಂಧಗಳು ತುಂಬಾ ಮುಖ್ಯ. ಎಲ್ಲ ಸಂಬಂಧಗಳು ನಮಗೆ ಬೇಕು, ಆದ್ರೆ ಮಾನವೀಯ ಸಂಬಂಧ ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ನಾಳೆ ಉದ್ಯಮ ಆಗಲಿ ಸಮಾಜದಲ್ಲಾಗಿ ನಾವು ಇದ್ದು ವೇಸ್ಟ್ ಅಂತ ಕಾಣುತ್ತೆ. ಹಾಗಾಗಿ ಮಾನವೀಯ ಸಂಬಂಧ ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗುತ್ತೆ. ಇದು ನಮ್ಮ ವೃಕ್ಷ ಸಂಸ್ಥೆಯ ವೈಶಿಷ್ಟ್ಯಗಳು, ತರಬೇತಿ. ಯಾಕಂದ್ರೆ ಈ ಸ್ಕಿಲ್ ಟ್ರೈನಿಂಗ್ ಎಲ್ಲರೂ ಕೊಡ್ತಾರೆ, ಆದರೆ EDP ಎಂಟರ್ಪ್ರಿನರ್ಶಿಪ್ ಬಗ್ಗೆ ತರಬೇತಿ ಯಾರು? ಯಾಕಂದ್ರೆ ಜೀವನದ ಮೌಲ್ಯ ನಾವು ಹೇಳ್ಕೊಡ್ತೀವಿ. ಅಲ್ಲಿ ಜೀವನವನ್ನು ಯಾವ ರೀತಿ ಮಾಡಬೇಕು, ಲೈಫನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ಬಗ್ಗೆ ನಾವು ಕೊಡ್ತೇವೆ. ಇದು ಈ ರುಡ್ಸೆಟ್ ಒಂದು ಮಹತ್ವ. ಯಾಕಂದ್ರೆ ಎಷ್ಟೋ ಜನ ತನ್ನ ಜೀವನವನ್ನು ಸುಸೈಡ್ ಮಾಡ್ಕೊಂಡು ಹೋದವರಿದ್ದಾರೆ, ಕೆಟ್ಟ ಚಟಗಳಲ್ಲಿದ್ದವರಿದ್ದಾರೆ, ಸ್ಮೋಕ್ ಮಾಡುವವರು, ಡ್ರಿಂಕ್ಸ್ ಮಾಡುವವರು, ತಂಬಾಕು ಇಡುವವರು, ಬೇಕಾದಷ್ಟು ಚೈನ್ ಸ್ಮೋಕರ್ ನಮ್ಮಲ್ಲಿ ಬರ್ತಾರೆ. ಅದು ಎಲ್ಲವನ್ನು ಬಿಟ್ಟು ನಾಳೆ ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಾದ್ರೆ ಇಲ್ಲಿ ಬಂದು ಬದಲಾವಣಾದಂಥ ಉದಾಹರಣೆ ಬೇಕಾದಷ್ಟು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ. ನಮ್ಮಲ್ಲಿ ಕೇವಲ ಅಕ್ಷರಾಭ್ಯಾಸ ಇಲ್ಲದಂತಲ್ಲ, 7ನೇ ಕ್ಲಾಸನ್ನು ಹಿಡಿದು ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್, MBA, ಕಾಲೇಜ್, ಶಾಲೆ ಟೀಚರ್ನವ್ರು ಪ್ರತಿಯೊಬ್ಬರು ಇಲ್ಲಿ ಬಂದು ತರಬೇತಿ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಈ ತರಬೇತಿ ಜೊತೆಗೆ ನಮ್ದು ನಾಳೆ ಸ್ವಂತ ಉದ್ಯಮ ಇರ್ಬೇಕಂತ ಹೇಳಿ ಪ್ರತಿಯೊಬ್ಬರು ಇಲ್ಲಿಂದ ತರಬೇತಿ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ರುಡ್ಸೆಟ್ ಸಂಸ್ಥೆಯ ಒಂದು ಟ್ರೈನಿಂಗ್ ಒಂದು ವಿಶಿಷ್ಟವಾದ ಟ್ರೈನಿಂಗ್ ಆಗಿರ್ತದೆ. ಅದ್ರ ಜೊತೆಗೆ ಅಣಬೆ ಬೇಸಾಯ, ಮಶ್ರೂಮ್. ನಾವೇನ್ ಮಾಡ್ತೇವೆ, ಮಳೆಗಾಲ ಬಂದಾಗ ಗದ್ದೆಯಲ್ಲಿ ಮಶ್ರೂಮ್ ಆಗುತ್ತೆ, ಕಟ್ ಮಾಡ್ತೀವಿ, ತಿಂತೀವಿ. ಅದರ ಬದಲು ನಾಳೆ ನಾನು ಯಾಕೆ ಮಶ್ರೂಮ್ ಮಾಡಬಾರ್ದು? ತುಂಬಾ ಲಾಭಭರಿತವಾದ ಬಿಸ್ನೆಸ್, ತುಂಬಾ ಒಳ್ಳೆಯ ಬಿಸ್ನೆಸ್. ಹಾಗಾಗಿ ಈ ಮಶ್ರೂಮ್ ತರಬೇತಿ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ
ಫಸ್ಟ್ ವೀಕಲ್ಲಿ ಅದು ಸೆಕೆಂಡ್ ವೀಕಲ್ಲಿ ತರಬೇತಿ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಮುಂದಿನ ಅಕ್ಟೋಬರ್ 21ಕ್ಕೆ ಕಂಪ್ಯೂಟರ್ CCTV ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ಗಳು, CC ಕ್ಯಾಮರಾವನ್ನು ಯಾವ ರೀತಿ ಅಳವಡಿಸಿಕೊಳ್ಬೇಕು, ಅದನ್ನು ಯಾವ ರೀತಿ ಸರ್ವಿಸ್ಗಳು ಮಾಡಬೇಕು, ತುಂಬಾ ಶಾರ್ಟ್ ಟರ್ಮ್ ಕೋರ್ಸ್ಗಳು 13 ದಿವಸದಲ್ಲಿ ಹೇಳ್ಕೊಳ್ಳುವಂಥ ತರಬೇತಿಗಳು, ತುಂಬಾ ವ್ಯಾಲ್ಯೂ ಇರುವಂಥ ತರಬೇತಿಗಳು. ಎಷ್ಟೋ ಜನ ತನ್ನ CC ಕ್ಯಾಮರಾ ತನ್ನ ಲೈಫನ್ನು ಬದಲಾವಣೆ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಬೇಕಾದಷ್ಟು ನಮ್ಮ ಸಮಾಜದಲ್ಲಿ ಇದ್ದಾರೆ. ಹಾಗಾಗಿ ಇದರ ತರಬೇತಿ ಇದೆ, ತುಂಬಾ ಒಳ್ಳೆಯ ತರಬೇತಿ. ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರೇ ಯುವಕರು ಇದು ತುಂಬಾ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇದೆ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಕನ್ನಡ ಟೈಪಿಂಗ್, ಇಂಗ್ಲಿಷ್ ಟೈಪಿಂಗ್, GST ಗಳ ಬಗ್ಗೆ ಹೇಳಿಕೊಳ್ಳುವಂಥದ್ದು. ನಾಳೆ ಒಂದು ಕಂಪನಿಗೆ ಕೆಲಸಕ್ಕೆ ಹೋಗ್ಬೇಕು, ಬ್ಯಾಂಕಿಗೆ ಕೆಲಸ ಹೋಗ್ಬೇಕಂದ್ರೆ ನನಗೆ ಅಕೌಂಟ್ಸ್ ಮಾಡ್ಲಿಕ್ಕೆ ಬರಲ್ಲ, ಕ್ಯಾಲ್ಕುಲೇಟರ್ ಅಲ್ಲಿ ಎಲ್ಲರೂ ಕೆಲಸ ಆದರೆ ಈ ಫಾರ್ಮುಲಲ್ಲಿ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದರ ಬಗ್ಗೆ ಅದರಲ್ಲಿ ತರಬೇತಿಗಳಿದೆ. ಇದು ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ತರಬೇತಿಗಳು. ಈ ತರಬೇತಿಗಳಿಗೆ ಸೇರೋದಕ್ಕೆ ಯಾವೆಲ್ಲ ವಿದ್ಯಾರ್ಹತೆ ಬೇಕಾಗುತ್ತೆ ಸರ್? ನಮ್ಮಲ್ಲಿ ತರಬೇತಿಗೆ ಜಾಯ್ನ್ ಆಗಬೇಕಂತಂದ್ರೆ 7th ಪಾಸ್ ಆಗಿರ್ಬೇಕಾಗತ್ತೆ. ಅದರ ಮೇಲೆ ಯಾವುದೇ ಎಜುಕೇಶನ್ ಇದ್ರೂ ತೊಂದರೆ ಇಲ್ಲ. ನಾವು ಯಾವುದೇ ಎಜುಕೇಶನ್ ಕೇಳಲ್ಲ. PUC ಆಗಿದೆ, ಡಿಗ್ರಿ ಆಗಿದೆ, ಪೋಸ್ಟ್ ಗ್ರಾಜುಯೇಷನ್ ಆಗಿದೆ, ಯಾವುದನ್ನು ಕೇಳಲ್ಲ. ಬೇಕಾದವರು ಕೇವಲ ಜಾಯ್ನ್ ಆಗ್ಬೇಕಂತಂದ್ರೆ ಅವರೊಂದು ಆಧಾರ್ ಕಾರ್ಡ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, 4 ಫೋಟೋಗಳು ಕೊಟ್ಟರೆ ಸಾಕಾಗುತ್ತೆ. ತರಬೇತಿ ಎಲ್ಲವೂ ಉಚಿತವಾಗಿರ್ತದೆ. BPL ನವರಿಗೆ ಮೊದಲ ಆದ್ಯತೆ ಸಿಗುತ್ತೆ, ಜೊತೆಗೆ APL ನವರಿಗೂ ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಯಾರು ಬೇಕಾದ್ರೂ ಬಂದು ಸೇರ್ಕೊಳ್ಬಹುದು. ತರಬೇತಿ ಎಲ್ಲ ಉಚಿತವಾಗಿರ್ತದೆ. ತರಬೇತಿಯಲ್ಲಿ ಬೆಳಿಗ್ಗೆ ಯೋಗಾಸನ ಇರುತ್ತೆ, 6 ಗಂಟೆಯಿಂದ 7 ಗಂಟೆವರೆಗೆ ಯೋಗಾಸನ ಇರುತ್ತೆ. ನಂತರ ಶ್ರಮದಾನ ಅಂತ ಇರುತ್ತೆ. ಶ್ರಮದಾನ ಅಂತಂದ್ರೆ ತನ್ನ ರೂಮನ್ನು ಕ್ಲೀನ್ ಮಾಡುವಂಥದ್ದಾಗ್ಲಿ, ಹೊರಗಡೆ ಕ್ಲೀನ್ ಮಾಡೋದು. ಯಾಕೆ ನಾವು ಶ್ರಮದಾನ ಮಾಡಿಸ್ತೀವಿ ಅಂತ ಹೇಳಿದ್ರೆ, ನಾಳೆ ಒಂದು ಉದ್ಯಮ ಅಂತ ಇಟ್ಟಾಗ ಆ ಉದ್ಯಮದಲ್ಲಿ ನಾನೇ ಹೋಗಿ ನಾಳೆ ಕಸ ಗುಡಿಸಬೇಕು, ಕ್ಲೀನಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಇನ್ನೊಬ್ಬರಿಗೆ ಸಂಬಳ ಕೊಡೋ ಬದಲು ನಾನೇ ಮಾಡಿದ್ರೆ ಆ 2,000 ರೂಪಾಯಿ ಸಂಬಳ ನನಗೆ ಉಳಿತಾವಲ್ಲ. ಅದಕ್ಕೋಸ್ಕರ ಶ್ರಮದಾನ ಅಂತ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬರೋದು ಕೆಲ ಮಕ್ಕಳಿಗೆ ಹೊರಕೆ ಹಿಡ್ಕೊಳ್ಕೆ ಬರಲ್ಲ. ಬೆಳಿಗ್ಗೆ ಹೊತ್ತು ಶ್ರಮದಾನ ಇರುತ್ತೆ, 8:00ವರೆಗೆ ತಿಂಡಿಗಳು ಸ್ಟಾರ್ಟ್ ಆಗುತ್ತೆ. 8:00ವರೆಯಿಂದ 9:00ವರೆಗೆ ತಿಂಡಿಗಳಿರುತ್ತೆ. 9:00ವರೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 11 ಗಂಟೆವರೆಗೆ 1ನೇ ಅಧಿವೇಶನ, 11 ಗಂಟೆಗೆ ಟೀ ಬ್ರೇಕ್ ಅಂತ ಇರುತ್ತೆ. ಆ ನಂತರ 2ನೇ ಅಧಿವೇಶನ, 1 ಗಂಟೆಗೆ ಲಂಚ್ ಬ್ರೇಕ್, 1ರಿಂದ 2 ಗಂಟೆ ಲಂಚ್ ಬ್ರೇಕ್ ಇರುತ್ತೆ. 2 ಗಂಟೆಯಿಂದ 4 ಗಂಟೆವರೆಗೆ 3ನೇ ಅಧಿವೇಶನ, 4 ಗಂಟೆ ಟೀ ಮತ್ತು ಸ್ನ್ಯಾಕ್ಸ್ ಇರುತ್ತೆ. ಪುನಃ 4ರಿಂದ 6 ಗಂಟೆವರೆಗೆ ತರಬೇತಿಗಳಿರುತ್ತೆ. 6ರಿಂದ 7 ಗಂಟೆವರೆಗೆ ಮಕ್ಕಳನ್ನ ಫ್ರೀಯಾಗಿ ಬಿಡ್ತೇವೆ. ಯಾಕಂದ್ರೆ ಫ್ರೆಶ್ ಅಪ್ ಆಗಿ ಬನ್ನಿ ಅಂತೇಳಿ. ನೈಟ್ 8 ಗಂಟೆಯಿಂದ ರಾತ್ರಿ 12-1 ಗಂಟೆವರೆಗೆ ಪ್ರಾಕ್ಟಿಕಲ್ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮ ಶಾರ್ಟ್ ಟರ್ಮ್ ಕೋರ್ಸ್ಗಳು, 1 ವರ್ಷದ ಕೋರ್ಸ್ಗಳು, 6 ತಿಂಗಳ ಕೋರ್ಸ್ಗಳು 1 ತಿಂಗಳು ಬರ್ಬೇಕಂದ್ರೆ ನೈಟ್ ಸ್ವಲ್ಪ ಹೊತ್ತು ಕುತ್ಕೊಂಡು ಕಲಿಬೇಕಾಗುತ್ತೆ. ಹಾಗಾಗಿ ಈ ರೀತಿಯ ನಮ್ಮ ತರಬೇತಿಗಳಲ್ಲಿ ಈ ಸಂಸ್ಥೆಯಲ್ಲಿ ನಡೀತಾ ಹೋಗ್ತದೆ. ಇವತ್ತಿನ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.